ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಭಿ, ಶಶು, ನಮ್ಮ ಅಜ್ಜಿ ಎಲ್ಲರೂ ಕೂಡ ಬಂದಿದ್ದರು. ಹಿಂದಿನ ದಿನ ಏಕಾದಶಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಬಂದಿದ್ರು ಅಲ್ವಾ. ಸೊ ನೈಟ್ ನಮ್ಮ ಮನೆಗೆ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದೆ. ಎಲ್ಲರೂ ನೈಟ್ ಮಲ್ಕೊಂಡು ಇವಾಗ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಆಮೇಲೆ ಎಲ್ಲರೂ ಕೆಳಗಡೆ ಬಂದ್ವಿ. ಎಲ್ಲರಿಗೂ ಅಂತ ಕಾಫಿ ಮಾಡ್ತಾಯಿದ್ದೆ ನಾನು. ಇನ್ನು ಚಿಕನ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳಿದ್ದೆ. ಮಧ್ಯಾಹ್ನ ಊಟಕ್ಕೆ ನಮ್ಮಪ್ಪ ಅವ್ರ ಮನೆಗೆ ಕರೆದಿದ್ದಾರೆ. ಸೊ ಹಾಗಾಗಿ ಇವಾಗ ಬೆಳಗ್ಗೆ ಚಿಕನ್ ಬಿರಿಯಾನಿ ಏನಾದರೂ ಮಾಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಜೀವನಿಗೆ ಹೇಳಿದಾಗ ಜೀವನ್ ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಇನ್ನು ನಾನು ಎಲ್ಲರಿಗೂ ಕೂಡ ಕಾಫಿ ಮಾಡಿಬಿಟ್ಟು ಕೊಟ್ಟೆ. ಎಲ್ಲರೂ ಕುಡಿತಾ ಕುತ್ಕೊಂಡಿದ್ವಿ. ಇನ್ನು ಜೀವನ್ ಕೂಡ ಅಷ್ಟೊತ್ತಿಗೆ ಬಂದರು. ಅವ್ರಿಗೂ ಕೂಡ ಕಾಫಿ ಮಾಡಿ ಕೊಟ್ಟು ಇವಾಗ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಾಗಿ ನಾನು ಸಂಡೇ ಟೈಮ್ ಬಿರಿಯಾನಿ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಮಿಸ್ ಎಲ್ಲ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಫಿಕ್ಸು. ಸೊ ಹಾಗಾಗಿ ಇವಾಗ ಎಲ್ಲರಿಗೂ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಲ್ವ. ನಮಗಾದರೆ ಒಂದು ಸ್ವಲ್ಪ ಚಿಕ್ಕ ಕುಕ್ಕರಲ್ಲೇ ಮಾಡ್ಕೊಂಬಿಡ್ಬೋದು. ಇವಾಗ ಎಲ್ಲರೂ ಇರೋದ್ರಿಂದ ಒಂದು ಸ್ವಲ್ಪ ದೊಡ್ಡ ಕುಕ್ಕರ್ನ ಹುಡುಕ್ತಾ ಇದ್ದೆ. ಆ್ಯಕ್ಚುಲಾಗಿ ಲಾಸ್ಟ್ ಟೈಮ್ ನಾನು ವಾಶ್ ಮಾಡಿ ಎಲ್ಲಿ ಇಟ್ಟೆ ಅಂತ ನೆನಪೇ ಇರಲಿಲ್ಲ ನನಗೆ. ಸಜ್ಜೆ ಮೇಲೆ ಇಟ್ಟಿದ್ದೀನ ಇಲ್ಲ ವಾಟ್ರೂಬಲ್ಲಿ ಏನಾದರೂ ಇಟ್ಬಿಟ್ಟಿದ್ದೀನ ಅಂತ. ಹಾಗಾಗಿ ಜೀವನ್ಗೆ ಹುಡ್ಕೋದಕ್ಕೆ ಅಂತ ಹೇಳಿದೆ. ಅವರು ಹುಡುಕ್ತಾಯಿದ್ರು. ಕೊನೆಗೆ ಸಿಕ್ತು. ಅದನ್ನು ಇವಾಗ ವಾಶ್ ಮಾಡಿಬಿಟ್ಟು ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಿರಿಯಾನಿನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 1 hour ಆಗುತ್ತೆ ಎಲ್ಲ ರೆಡಿ ಮಾಡಿಕೊಂಡು ಮಾಡೋದಕ್ಕೆ. ಇನ್ನು ಅಪ್ಪು ಅಂತೂ ಸೈಕಲ್ ತುಳಿಯೋದಕ್ಕೆ ಹೋಗ್ತೀನಿ, ಕರ್ಕೊಂಡು ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ್ದ. ಅವನಿಗೆ ಸಂಡೇ ಬಂದರೆ ಅಥವಾ ಸ್ಯಾಟರ್ಡೇ ಅವ್ನಿಗೆ ಹೆಂಗೆ ಅಂದರೆ ಹೋಗಲೇಬೇಕು ಅಪ್ಪಾಜಿ ಮನೆಗೆ, ಅಂದರೆ ನಮ್ಮ ಅಪ್ಪನ ಮನೆಗೆ. ಅವನಿಗೆ ಸೈಕಲ್ ತುಳಿಯೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅಲ್ಲಿ ಹೋದರೆ ಆಟ ಆಡ್ಕೊಂಡಿರ್ಬೋದಲ್ವ. ಹಾಗಾಗಿ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಾನೆ ಇದ್ದ. ಊಟ ಎಲ್ಲ ತಿಂದ್ಬಿಟ್ಟು ಅಂದರೆ ಲೈಕ್ ಅವ್ನು ಮಧ್ಯಾಹ್ನ ಹಾಗೆ ಹೋಗೋಣ ಸುಮ್ಮನೆರು ಅಂತ ಅಂದ್ಬಿಟ್ಟು ಹೇಳಿದೆ. ಇನ್ನು ನಮ್ಮ ಚಿಕ್ಕಮ್ಮನೂ ಕೂಡ ವಿಡಿಯೋ ಕಾಲ್ ಮಾಡಿದರು. ಅವ್ರ ಹತ್ರ ಪಾಪುನ ತೋರಿಸ್ಕೊಂಡು ಅಭಿ, ಶಶು ಎಲ್ಲರೂ ಕೂಡ ಮಾತಾಡ್ತಾಯಿದ್ರು. ಇನ್ನು ನಾನು ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸ್ಕೊಂಡು ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಇವ್ರ ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಈ ಥರ ಎಲ್ಲರೂ ಇದ್ದಾಗ ಅಲ್ವಾ ನನಗೆ ಕುತ್ಕೊಂಡು ಮಾತಾಡೋದು ಅಂದರೆ ಇಷ್ಟ. ಬಟ್ ಏನೇ ಆಗಲಿ ಅಲ್ವಾ, ಮನೆ ಕೆಲಸಗಳು ಕೂಡ ಇದ್ದೇ ಇರ್ತವೆ. ಮನೆ ಕೆಲಸನ ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ನಾವೇ ಮಾಡೋದ್ರಿಂದ ಫಸ್ಟ್ ಕೆಲಸಗಳೆಲ್ಲ ಬೇಗ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ಆಮೇಲೆ ಮಾತಾಡ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನು ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ಕೂಡ ವಾಶ್ ಮಾಡಿಕೊಂಡೆ. ಇನ್ನು ಬಿರಿಯಾನಿ ಕೂಡ ಇನ್ನೇನು ಪ್ರೆಷರ್ ಇಳಿದ್ರೆ ಆಮೇಲೆ ತಿಂಡಿ ಕೂಡ ಎಲ್ಲರೂ ತಿನ್ಬೋದು. ಇನ್ನು ಇಷ್ಟ ಆಯಿತು ಬೆಳಗಿಂದ ಕೆಲಸ. ಅಂದರೆ ಸಂಡೇ ಟೈಮ್ ಅಂತೂ ಯೂಶ್ವಲಾಗಿ ಕೆಲಸಗಳಂತೂ ಇದ್ದೇ ಇರ್ತವೆ ಮನೆಯಲ್ಲಿ. ಅದರಲ್ಲೂ ಇವಾಗ ಈ ಜೀವಂದು ಯೂನಿಫಾರ್ಮ್ ಆಗಿರ್ಬೋದು, ಅಪ್ಪುದು ಯೂನಿಫಾರ್ಮ್ಸ್ ಆಗಿರ್ಬೋದು, ಅದನ್ನೆಲ್ಲ ವಾಶ್ಗೆ ಹಾಕಬೇಕು, ಒಣಗಾಕಬೇಕು. ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ವಾಷಿಂಗ್ ಮಿಷಿನ್ಗೆ ಡೈರೆಕ್ಟಾಗಿ ಬಟ್ಟೆ ಹಾಕಿದ್ರೆ ಈ ಕಾಲರ್ ಹತ್ರ ಎಲ್ಲ ಗಲೀಜಾಗಿರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಕ್ಲೀನ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಬಟ್ಟೆನ ನೆನೆಸಿ ವಾಶ್ ಮಾಡಿ ಆಮೇಲೆ ಮತ್ತೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು. ಸೊ ಅದನ್ನೆಲ್ಲ ಜೀವನ್ ಮಾಡಿಬಿಟ್ಟು ಕೆಳಗಡೆ ಬಂದರು. ಸೊ ಈ ಥರ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇದ್ದೇ ಇರ್ತವೆ. ಇನ್ನು ಇವತ್ತು ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲೇ ಇಲ್ಲ. ಎಲ್ಲರೂ ಬಂದಿರುವಾಗ ಈ ಥರ ಏನಾದರೂ ಒಂದು ಕೆಲಸ ಇಟ್ಕೊಂಡ್ಬಿಟ್ರೆ ಅದು ಆಗಲ್ಲ. ಏನೋ ಒಂಥರ ಮೂಡ್ ಆ ಕಡೆ ಕೆಲಸ ಮಾಡೋ ಕಡೆ ಇರೋದೇ ಇಲ್ಲ. ಸರಿ ಇವ್ರ ಹತ್ರ ಮಾತಾಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಇದ್ವಿ. ಇನ್ನು ತಿಂಡಿ ಕೂಡ ರೆಡಿ ಆಯಿತು. ಇನ್ನೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದು ಅದಾದಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾರ್ಮಲ್ ಆಗಿ ಮಾಡಿದ್ರೆ ಚಿಕನ್ ಬಿರಿಯಾನಿ, ಸೀದೋಗಿರೋದಿದ್ರೆ ತಂದೂರಿ ಬಿರಿಯಾನಿ. ಹೆಂಗ ಚಿಕನ್ ಸೀಸ್ಬಿಟ್ರೆ ತಂದೂರಿ ಬಿರಿಯಾನಿನ ಸೂಪರ್. ಹಂಗಂದ್ರೆ ಯಾವಾಗ ಸೀಸಿರೋ ಚಿಕನ್ ಹಾಕ್ಬಿಟ್ಟು ನಮ್ಗೆ ಬಿರಿಯಾನಿ ಮಾಡ್ಕೊಟ್ಟಿದ್ದೆ ಹೇಳು. ಸೀದೋಗಿದ್ರೇನೆ ತಂದೂರಿ ಬಿರಿಯಾನಿ ಅಂತ ಕೊಡೋದು. ಓ, ಬಿರಿಯಾನಿ ಮಾಡ್ಬೇಕಾದ್ರೆ ಸೀಸ್ ಬಿಡೋದು. ತಳ ಸೀದೋಗಿರುತ್ತಲ್ಲ, ಏನಿದು ಹಿಂಗ್ ಮಾಡಿದ್ಯ ಅಂದ್ರೆ ನಿಂಗೆ ಗೊತ್ತಿಲ್ಲ ತಂದೂರಿ ಬಿರಿಯಾನಿ. ಕೆಳಗಡೆ ಪಾತ್ರ ಅದು ಸೀದೋಗಿರುತ್ತೆ, ಮೇಲ್ಗಡೆ ಎಲ್ಲ ನಿಮ್ಗೆ ಯಾವ ಬೇಕೋ ಆ ಬಿರಿಯಾನಿ. ತಂದೂರಿ ಬಿರಿಯಾನಿ ಯಾರಿಗೆ ಬೇಕು ಅಲ್ಲ ಕಣೋ. ಹೆಂಗ್ ಗೊತ್ತಾ, ಇವಾಗ ಯಾರಾದ್ರೂ ಮನೆಗೆ ಎಷ್ಟು ಬಂದಿರ್ತಾರೆ, ನೀವು ತಂದೂರಿ ಬಿರಿಯಾನಿ ಬೇಕಾ ನಾರ್ಮಲ್ ಬಿರಿಯಾನಿ ಬೇಕಾ ಅನ್ನೋದು. ಅವರು ತಂದೂರಿ ಬಿರಿಯಾನಿನ ಅಲ್ಲ ಹಿಂಗತ್ತೆ ಅದೇ ಬೇಕು ಅಂತಾರೆ. ಅವಾಗ ಏನ್ ಮಾಡೋದು, ತಗೊಳ್ಳಿ ಅಂತ ಹಾಕ್ಬಿಟ್ಟು ಕೊಡೋದು ತಂದೂರಿ ಬಿರಿಯಾನಿನ. ಅದು ಇನ್ನೊಬ್ರಿಗೆ ಹಾಕೊಟ್ಟಿರ್ತೇನೆ ತಂದೂರಿ ಬಿರಿಯಾನಿ. ನಾರ್ಮಲ್ ಬಿರಿಯಾನಿ, ನಿಮಗೆ ತಂದೂರಿ ಬಿರಿಯಾನಿ ಅದೇ ನಿಮ್ಗೆ ಸ್ಪೆಷಲ್ ಗೊತ್ತಿಲ್ಲ ಅಂತ ಹೇಳ್ಬೇಕು. ಏನು ಅಂತ ಕೇಳ್ತಾರೆ. ಆಗ ಮೇಡಮ್ ಒಂದೇ ಪಾತ್ರೆ ಮಾಡ್ಬೋದು, ಇನ್ನ ಒಂದೇ ಪಾತ್ರೆ ಮಾಡ್ಬೋದು. ಮೇಲ್ಗಡೆ ಎಲ್ಲ ಚೆನ್ನಾಗಿರೋ ಬಿರಿಯಾನಿ, ಕೆಳಗಡೆ ನಿಮಗೆ ಗೊತ್ತಿಲ್ಲ. ಅದನ್ನ ಹೇಳಿದ್ರೆ ತಪ್ಪು ತಿಳ್ಕೊತೀರಾ, ಅದಕ್ಕೆ ನಾನು ಹೇಳಲ್ಲ. ತಪ್ಪಿಗೆ ತಿಳ್ಕೊತಾರೆ. ಸ್ಪೆಷಲ್ ರೆಸಿಪಿ ಅದು ತಂದೂರಿ ಬಿರಿಯಾನಿ. ಇನ್ಮೇಲಿಂದ ಹೊಸದಾಗಿ ಯಾರನ್ನ ಮನೆಗೆ ಬಂದಾಗ ಸೀದೋಗಿರೋದು. ನಾನೇ ಇವಾಗ ಅಡುಗೆ ಮನೇಲಿ ಇರ್ಬಾರ್ದು ನೆನಪಾಯ್ತು.
ಕೆಳಗಡೆ ತಳ ಸಿಗೋಗಿದ್ರೆ ನೋಡ ಎಕ್ಸ್ಪೆರಿಮೆಂಟ್ ಅಲ್ಲ ಕಣ, ಎಕ್ಸ್ಪೆರಿಮೆಂಟೆಡ್. ನಮ್ಮ ಮಮ್ಮಿ ಅದೇ ಇಷ್ಟ. ಅಂದ್ರೆ ಆಂಟಿ ತಂದೂರಿ ಬಿರಿಯಾನಿ ಇಷ್ಟ. ನನಗೂ ಅಷ್ಟೇ. ಅದು ಟೊಮಾಟೊ ಮಾತಲ್ಲಂತೂ ಮಸ್ತ್ ಆಗಿರುತ್ತೆ ತಂದೂರಿ. ಸೀಸ್ಕೊಂಡ್ಬಿಡೋದು. ಸಿದೋಗಿರೋ ತಿಂತೀರಾ ಅಂತಾರಲ್ಲ, ತಂದೂರಿದು ತಂದೂರಿ ಟೊಮಾಟೊ ಬಾತು ಎಲ್ಲ ತಿಂದಿದ್ದೀವಿ ನಾವು. ತಂದೂರಿ ಉಪ್ಪಿಟ್ಟು ತಂದೂರಿ ಉಪ್ಪಿಟ್ಟು ತಂದೂರಿ ಉಪ್ಪಿಟ್ಟು ತಿಂದೈತೆ ಸಿರಿ. ಮಾಡುವಾಗ ನೆನಪಾಗುತ್ತವೆಲ್ಲ. ಸೊ ಸಂಡೇ ಸ್ಪೆಷಲ್ ಬಟ್ಟೆ ಮರ್ಚ್ತಾವ್ರೆ ಜೀವನ್ ಅವರು. ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಯಾವಾಗಲೂ ಜೀವನೇ ಮರ್ಚೋದು. ಓ ಏನಪ್ಪ ಬೀಳ್ಸಿದ್ಲು. ಇಟ್ಕೊಂಡಿಲ್ಲ ಅಂತ ಏನಿಲ್ಲ, ನಿನ್ಗೊಂದು ಪ್ಯಾಂಟ್ ಒಂದ್ ದಿವಸ ಕಸ್ದಲ್ಲ. ಪಪ್ಪ ಇಲ್ಲೇ ಇದೆ ಅಂತ ಕೇಳ್ತಿದ್ದ. ಇಲ್ಲೇ ಇದೆ ಪ್ಯಾಂಟ್ ಅಂತ. ಬತ್ತಿ ನಡಿಯಮ್ಮ ಅಲ್ಲೇ. ಸೊ ನಮ್ಮ ಅಜ್ಜಿನ ಕರ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ಊಟ ಎಲ್ಲ ಬಡಿಸ್ಕೊಟ್ರು. ಊಟ ತಿಂದ್ಬಿಟ್ಟು ಅದಾದಮೇಲೆ ನಾವು ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಆ್ಯಕ್ಚುಲಾಗಿ ಡಿ ಮಾರ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಡಿ ಮಾರ್ಟಲ್ಲಿ ಸಂಡೇ ಹೊತ್ತು ಹೆಜ್ಜೆ ಇಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ತುಂಬಿಟ್ಟಿರ್ತಾರೆ. ಇನ್ನು ಅಲ್ಲಿ ಪ್ರಾಪರಾಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ವಿಶಾಲ್ ಮಾರ್ಟ್ಗೆ ಕರ್ಕೊಂಬಂದೆ. ವಿಶಾಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಜನ ಕಡಿಮೆನೂ ಇರ್ತಾರೆ, ಜೊತೆಗೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಇನ್ನು ನನಗೆ ಈ ಒಂದು ಪ್ಲ್ಯಾಂಟರ್ ತುಂಬಾ ಇಷ್ಟ ಆಯಿತು. 349 ರುಪೀಸ್ ಏನೋ ಇತ್ತು. ಆ್ಯಂಡ್ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಾನು ಒಂದು 2-3 ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವಾಗಾದರೂ ಹೋದಾಗ ತೊಗೊಂಬರ್ಬೇಕು. ಯೂಶ್ವಲಾಗಿ ಅಲ್ವಾ ನಾವು ಆನ್ಲೈನಲ್ಲೆಲ್ಲ ತೊಗೊಂಡ್ರೂ ಕೂಡ ಈ ಥರ ಕ್ವಾಲಿಟಿ ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ವಿಶಾಲ್ ಮಾರ್ಟಲ್ಲಿ ಒಳ್ಳೆ ಕ್ವಾಲಿಟಿನಲ್ಲೇ ಇತ್ತು. ನಿಮಗೂ ಏನಾದರೂ ಬೇಕು ಅಂತಂದರೆ ಒಂದು ಸತಿ ಚೆಕ್ ಮಾಡಿ. ಬಗಲ್ಗುಂಟೆ ಬ್ರಾಂಚಲ್ಲಿ ಇದೆ. ವಿಶಾಲ್ ಮಾರ್ಟ್ ಸುಮಾರು ಕಡೆ ಇದೆಯಲ್ಲ, ಅಲ್ಲೂ ಕೂಡ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ನೋಡಿದ್ದು ಬಂದು ಬಗಲ್ಗುಂಟೆ ಬ್ರಾಂಚಲ್ಲಿ. ಸೊ ಅಲ್ಲಿ ಚೆನ್ನಾಗಿದೆ. ಅದಾದಮೇಲೆ ಇನ್ನು ವಿಶಾಲ್ ಮಾರ್ಟಲ್ಲಿ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಈ ಸರಿ ತುಂಬ ಚೆನ್ನಾಗಿತ್ತು. ನಮ್ಮ ಅಜ್ಜಿಗೆ ಒಂದಷ್ಟು ಪ್ಲೇಟ್ಸು ಅದು ಇದು ಎಲ್ಲ ಬೇಕು ಅಂತ ಅಂದ್ಬಿಟ್ಟು ಅವರು ನೋಡ್ತಾಯಿದ್ರು. ನಾನು ಕೂಡ ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ. ಮತ್ತು ನನಗೆ ಮೇಯ್ನಾಗಿ ಚಾಪರ್ ಬೇಕಾಗಿತ್ತು. ನಮ್ಮ ಅಜ್ಜಿನೂ ಕೂಡ ಚಾಪರ್ ಬೇಕು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ಫಸ್ಟ್ ಚಾಪರ್ ತೊಗೊಂಬಿಟ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಇವಾಗ ನಮ್ಮ ಅಜ್ಜಿಗೆ ಇಕ್ಲಾ ಬೇಕಿತ್ತು. ಅದಾದಮೇಲೆ ಈ ಹಪ್ಳ ತಿರುವಾಕೋದಕ್ಕೆ ಅಂದ್ಬಿಟ್ಟು ಅದೊಂದು ಇದು ಬರುತ್ತಲ್ವ, ಸೊ ಅದು ಕೂಡ ಬೇಕಿತ್ತು ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ತೊಗೊಂಡ್ವಿ. ಅದಾದಮೇಲೆ ನನಗೆ 2 ಬಾತ್ರೂಮ್ಗೂ ಕೂಡ ಸೋಪ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಬೇಕಾಗಿತ್ತು. ಸೊ ಅದನ್ನು ಕೂಡ ನೋಡ್ಕೊಂಡು ತೊಗೊಂಡೆ. ನಾನು ನಿಜವಾಗ್ಲೂ ಸುಮಾರು ದಿನದಿಂದ ಹುಡುಕ್ತಾ ಇದ್ದೆ. ನನಗಂತೂ ಒಳ್ಳೆ ಕಲೆಕ್ಷನ್ನೇ ಸಿಕ್ತು ಅಂತ ಅನ್ನಿಸ್ತು. ಇನ್ನಿವಾಗ ನಮ್ಮ ಅಜ್ಜಿಗೆ ನೋಡಮ್ಮ ಈ ಥರ ಬೌಲೆಲ್ಲ ತೊಗೊಳಮ್ಮ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ನಮ್ಮ ಅಜ್ಜಿ ಬೇಡಪ್ಪ ನನ್ನ ಕೈ ಸರಿ ಇಲ್ಲ, ಬಿದ್ದರೆ ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು ಹೇಳೋರು. ನಾನು ಅದಕ್ಕೆ ಇದೆಲ್ಲ ಒಂದು ಟೈಮಲ್ಲಿ ನಾನು ತೊಗೊತೀನಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ನಂಗೆ ಯೂಶ್ವಲಾಗಿ ಈ ಥರ ಕ್ರಾಕರಿ ಐಟಮ್ಸ್ ಎಲ್ಲ ಕಲೆಕ್ಷನ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನೋಡೋಣ ಯಾವಾಗ ಆಗುತ್ತೆ ಅಂತ ಒಂದೊಂದಾಗಿ ತೊಗೊಂಡು ಇಟ್ಕೊತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಕ್ರಾಕರಿ ಕಲೆಕ್ಷನ್ಸ್ ಎಲ್ಲ ಮಾಡಬೇಕು ಅನ್ನೋದು ಆಸೆ ಇದೆ. ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಈ ಸಲಿನೂ ಕೂಡ ಒಂದಷ್ಟು ಐಟಮ್ಸ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಆದರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ನಾನು. ಇನ್ನು ಒಂದಷ್ಟು ಪ್ಲೇಟ್ಸ್ ಎಲ್ಲ ಏನು ಬೇಕಾಗಿತ್ತು ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಅಜ್ಜಿಗೆ ತಕ್ಕೊಟ್ಟೆ. ಅವ್ರಿಗೂ ಕೂಡ ಆಗಲ್ಲ ಬಗ್ಗಿ ಎಲ್ಲ ನೋಡೋದಕ್ಕೆ. ಸೊ ಹಾಗಾಗಿ ನನಗೆ ಯಾವ್ಯಾವುದೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಅವ್ರಿಗೆ ತೆಗೆದು ತೋರಿಸ್ತಾ ಇದೆ. ಬೈ 1 get 1 ಆಫರೆಲ್ಲ ಇತ್ತು. ಸೊ ಆ ಥರದ್ದು ಅಂತ ಅಂದರೆ ಅವ್ರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಬಟ್ ನಮ್ಮ ಅಜ್ಜಿ ಏನು ಅಂದರೆ ಈ ಥರ ಪ್ಲೇಟ್ಸ್ ಬೇಡ, ನಾನು ಬೀಳಿಸ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ, ಯಾಕೆ ಬೇಕು, ಆಮೇಲೆ ಸುಮ್ಮನೆ ಮಿಸ್ಸಾಗಿ ಪಾತ್ರೆ ತೊಳಿವಾಗ ಬಿದ್ರೂ ಇವೆಲ್ಲ ಹೊಡೆದೋಗುತ್ತೆ ಅಂತ ಹೇಳ್ತಿದ್ರು. ಆಮೇಲೆ ನಾನು ಇಲ್ಲ ಅಮ್ಮ ಇದೊಂಥರ ಫೈಬರ್ ಟೈಪಲ್ಲಿ ಬರುತ್ತೆ, ಇದೆಲ್ಲ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಅಂತ, ಗಟ್ಟಿನೇ ಇರುತ್ತೆ, ಆ ಥರ ಎಲ್ಲ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳುವೆ. ಇನ್ನು ಇದೆಲ್ಲ ಆಯಿತು. ಇದು ಬಟರ್ಫ್ಲೈ ಇದು ಚಾಪರ್ ಬಂದ್ಬಿಟ್ಟು ಅವತ್ತಿನ ದಿನ ಆಫರ್ ಇತ್ತು. ಸೊ ಹಾಗಾಗಿ ನಾನೊಂದು ನಮ್ಮ ಅಜ್ಜಿ ಒಂದು ತೊಗೊಂಡಿದ್ದಾಯಿತು. ಇನ್ನು ಅದಾದಮೇಲೆ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು ನನಗೂ ಕೂಡ.
ಏನು ಹೊಡೆದವಲ್ಲ ನೀನು ನೆಟ್ಟಿ ಕೊಡ್ತೀಯಾ ಇಷ್ಟಪ್ಪ ನಮ್ಗೇನು ಗೊತ್ತಿಲ್ಲ. ಓ ಅದೇ ನಾಯಿ ಬೋಲ್ ಇದ್ದಂಗೆ ಐತದು. ನನಗೊಂದು ಅನಿಸಿದ್ದು ಏನು ಅಂತ ಅಂದರೆ ವಿಶಾಲ್ ಮಾರ್ಟ್ಗೂ ಡಿ ಮಾರ್ಟ್ಗೂ ಕಂಪೇರ್ ಮಾಡಿಕೊಂಡ್ರೆ ಈ ಕ್ರಾಕರಿ ಐಟಮ್ಸ್ ಎಲ್ಲ ಆಗಿರ್ಬೋದು ಕೆಲವೊಂದಷ್ಟು ಇದರಲ್ಲಿ ಡಿ ಮಾರ್ಟಲ್ಲೇ ಕಡಿಮೆ ಇರೋದು. ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸುತ್ತೆ. ಆ್ಯಂಡ್ ಅವರು ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಬೈ ಒನ್ ಗೆಟ್ ಒನ್ ಅಂತ ಹಾಕಿರ್ತಾರೆ. ಬಟ್ ಡಿ ಮಾರ್ಟಲ್ಲಿ ನಮ್ಗೊಂದು ಸ್ವಲ್ಪ ಕಡಿಮೆ ಪ್ರೈಸ್ನಲ್ಲೇ ಸಿಗುತ್ತೆ. ಸೊ ಅದೊಂದು ಅಲ್ಲಿ ನೋಡಿ ಅಂದ್ಕೊಂಡೆ, ಹೌದಲ್ವಾ ಅಲ್ಲೇ ಕಡಿಮೆ ಇದೆ ಅಲ್ಲೇ ತೊಗೊಬೋದು ಅಂತ ಅಂದ್ಬಿಟ್ಟು. ಇನ್ನು ನನಗೆ ಒಂದಷ್ಟು ಕಿಚನಿಗೆ ಅಂತ ಅಂದ್ಬಿಟ್ಟು ಈ ಗ್ಲಾಸ್ ಬಾಟಲ್ಸ್ ಎಲ್ಲ ಬೇಕಾಗಿತ್ತು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ, ಕಿಚನ್ ಕ್ಲೀನಿಂಗ್ ಎಲ್ಲ ಇಟ್ಕೊಳ್ತೀನಿ. ಒಂದು ಸ್ವಲ್ಪ ಕಿಚನ್ನ ಇನ್ನೊಂಚೂರು ಆರ್ಗನೈಸ್ ಮಾಡೋದಕ್ಕೆ ನನಗೆ ಒಂದಷ್ಟು ಗ್ಲಾಸ್ ಜಾರ್ಸ್ ಎಲ್ಲ ಬೇಕಾಗಿತ್ತು. ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಬಟ್ ಏನಂತಂದರೆ ಅದೇ ಪ್ರೈಸ್ ಹೇಳ್ದಾಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ನಾನು ಒಂದ್ಸಲಿ ಡಿ ಮಾರ್ಟಲ್ಲಿ ಕೂಡ ನೋಡೋಣ, ಅಲ್ಲೇನಾದ್ರು ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಸಿಕ್ಕಿದ್ರೆ ನಾನು ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೆ. ಇನ್ನು ನಮ್ಮ ಅಜ್ಜಿಗೆ ಹೇಳ್ತಾ ಇದ್ದೆ ಈ ಥರದ್ದೆಲ್ಲ ತೊಗೋಬೇಕು ಅಮ್ಮ, ಈ ಥರದ್ದೆಲ್ಲ ನನಗೆ ಆಸೆ ಇದೆ ತೊಗೊಬೇಕು ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು. ಆಮೇಲೆ ನಮ್ಮ ಅಜ್ಜಿ ನಮ್ಮ ತೊಗೊ, ನೀನಾದರೆ ಹುಷಾರಾಗಿ ನೋಡ್ಕೊತೀಯ, ನಮಗಾಗಲ್ಲ, ಅದೇನೋ ಭಯ ನಮಗೆ ಈ ಗ್ಲಾಸು ಆ ಥರದ್ದು ಆಮೇಲೆ ಸೆರಾಮಿಕ್ದು ಇದೆಲ್ಲ ನಮಗೆ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ, ನೀನು ತೊಗೋ ಅಂತ ಅಂದ್ಬಿಟ್ಟು ಹೇಳೋರು. ಸರಿ ಅಂತ ಅಂದ್ಬಿಟ್ಟು ನಾನು ನನಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಅಲ್ವ ನಾನು ತೊಗೊಂಡು ನೋಡ್ತಿದ್ದೆ. ಇನ್ನು ಈ ಥರನೇ ಒಂದಷ್ಟು ನೋಡ್ಕೊಂಡು ಶಾಪಿಂಗ್ ಎಲ್ಲ ಮಾಡಿದ್ದಾಯಿತು. ಇನ್ನೂ ನನ್ನ ತಮ್ಮ ಅಂತೂ ಅವನಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು, ಎಷ್ಟೊತ್ತು ಇನ್ನೂ ಮುಗ್ದಿಲ್ವಾ ಅಂತ ಅಂದ್ಬಿಟ್ಟು ಅವ್ನು ಇಡೀ ಫುಲ್ ವಿಶಾಲ್ ಮಾರ್ಟೇ ಒಂದು ರೌಂಡ್ ಹೊಡ್ಕೊಂಬಂದವನೇ. ಸೊ ಈ ಥರ. ಇನ್ನು ಯೂಶ್ವಲ್ ಆಗಲ್ಲ ಸಂಡೇ ಟೈಮು ಎಲ್ಲರೂ ಕೂಡ ಒಂದು ಸ್ವಲ್ಪ ಫ್ರೀ ಆಗಿರ್ತಾರೆ. ಇಲ್ಲಿ ಕೂಡ ವಿಶಾಲ್ ಮಾರ್ಟಿಗೂ ಕೂಡ ಬರ್ತಾರೆ. ಆಮೇಲೆ ಸ್ವಲ್ಪ ರಶ್ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದು. ನೋಡಿದ್ರೆ ವಿಶಾಲ್ ಮಾರ್ಟೇ ಆರಾಮಾಗಿತ್ತು. ನಾವು ಎಷ್ಟು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಅಂತಂದರೆ ಏನೂ ಟೆನ್ಷನ್ ಇರಲಿಲ್ಲ. ಡಿ ಮಾರ್ಟ್ಗೆ ಹೋಗಿದ್ದಿದ್ರೆ ಅಲ್ವಾ ಕಾಲ್ಗೂ ಹೆಜ್ಜೆ ಇಡೋಕ್ಕಾಗ್ತಿರಲಿಲ್ಲ, ಅಷ್ಟು ಜನಗಳಿರ್ತಿದ್ರು. ಸೊ ಹಾಗಾಗಿ ಇದೇ ಬೆಸ್ಟ್ ಅಂತ ನನಗನ್ಸಿದ್ದು. ವೀಕ್ ಡೇಸಲ್ಲಿ ಏನಾದರೂ ಹೋಗ್ತೀವಿ ಅಂತಂದರೆ ನಾವು ಡಿ ಮಾರ್ಟ್ಗೆ ಹೋಗ್ಬಿಡ್ಬೇಕು. ಇನ್ನು ವೀಕೆಂಡ್ ಅಂದರೆ ಬೆಸ್ಟು ವಿಶಾಲ್ ಮಾರ್ಟು, ಇಲ್ಲಿ ಆರಾಮಾಗಿ ಬಂದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಾನು ಕಟನ್ಸು ಕೂಡ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅಜ್ಜಿಗೆ ಪಾಪ ಆಗಲ್ಲ, ಅವರು ಸುಮ್ಮನೆ ಆ ಕಡೆ ಎಲ್ಲ ನಿಂತ್ಕೊಂಡು ನೋಡಬೇಕು ಅಂತಂದರೆ ಅವ್ರಿಗೂ ಸ್ವಲ್ಪ ಕಾಲು ನೋವು ಆಗುತ್ತೆ. ಹಾಗಾಗಿ ನಾನು ಬಿಡು ನೆಕ್ಸ್ಟ್ ಯಾವಾಗಾದರೂ ಇದೇ ವೀಕಲ್ಲಿ ಬರೋಣ, ಬಂದ್ಬಿಟ್ಟು ನೋಡಿ ಆದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಒಂದು ಸ್ವಲ್ಪ ಕಟನ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಒಂದೇ ಪೇರ್ ಕಟನ್ ಇರೋದು. ಸೊ ಹಾಗಾಗಿ ಇನ್ನೂ ಒಂದು ಪೇರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅಂದರೆ ಈ ಥರ ಕಟನ್ಸ್ ಎಲ್ಲ ತೊಗೋಬೇಕು ಅಂತಂದರೆ ಬೆಸ್ಟು ವಿಶಾಲ್ ಮಾರ್ಟು. ಸೊ ಈ ಥರ ಒಂದಷ್ಟು ಐಟಮ್ಸಿಗೆ ಡಿ ಮಾರ್ಟ್ ಬೆಸ್ಟ್ ಅಂದರೆ ಒಂದಷ್ಟು ಐಟಮ್ಸಿಗೆ ವಿಶಾಲ್ ಮಾರ್ಟ್ ಬೆಸ್ಟು. ಇನ್ನು ಇಲ್ಲೂ ಕೂಡ ಪ್ರೈಸ್ ಜಾಸ್ತಿ ಅಲ್ಲ ಅಂತ ಅಂದರೆ ನಾವು ಆರಾಮಾಗಿ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರ ನೋಡಿಕೊಂಡು ಪ್ರೈಸ್ ಟ್ಯಾಲಿ ಮಾಡ್ಕೊಂಡು ತೊಗೊಬೋದು. ಸೊ ನನಗೆ ಕಟನ್ಸು ಆಗಿರ್ಬೋದು, ಆಮೇಲೆ ಟವಲ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಅಂತ ಅಂದರೆ ವಿಶಾಲ್ ಮಾರ್ಟ್ ಬೆಸ್ಟ್ ಅಂತ ಅನಿಸುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಆಮೇಲೆ ಇಲ್ಲಿ ನನ್ನ ತಮ್ಮ ಮೊಮೋಸ್ ಬೇಕು ಅಂತ ಹೇಳಿದ, ಸರಿ ಅಂತ ಮೊಮೋಸ್ನ ಕೂಡ ಕೊಡಿಸಿದಾಯಿತು. ಎಲ್ಲರೂ ಒಟ್ಟಿಗೆ ಇವಾಗ ತಿನ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಒಂದು ಕಾಮಿಡಿ ಏನಾಯಿತು ಅಂತ ಅಂದರೆ ನಮ್ಮ ಅಜ್ಜಿ ಮಂಜೂರ್ದೊಂದು ಚಪ್ಪಲಿ ಅವ್ರದ್ದೊಂದು ಚಪ್ಪಲಿ ಹಾಕೊಂಡು ಬಂದುಬಿಟ್ಟಿದ್ದಾರೆ ವಿಶಾಲ್ ಮಾರ್ಟಿಗೆ. ಅವ್ರು ನೋಡ್ಕೊಂಡೇ ಇಲ್ಲ, ಇನ್ನೇನು ಹೊರಡ್ತೀವಿ ಅನ್ನೋ ಟೈಮಲ್ಲಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಅದು ಒಂಥರ ತುಂಬ ಫನ್ನಿಯಾಗಿತ್ತು. ಆಮೇಲೆ ಸರಿ ಬಿಡು ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿದ್ವಿ. ಆಮೇಲೆ ನನ್ನ ತಂಗಿನೂ ಕೂಡ ಹೊರಗಡೆ ಹೋಗಿದ್ದರು ನಮ್ಮ ಮಂಜೋರ ಜೊತೆ. ಸೊ ಅವರು ಕೂಡ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ನಮ್ಮ ಅಜ್ಜಿ ಮತ್ತು ತಮ್ಮಂದಿರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ನಮ್ಮ ಅಜ್ಜಿಯವರು ಕೂಡ ಮನೆಗೆ ಹೊರಟರು. ಅವ್ರು ಹೊರಟ ಮೇಲೆ ನಾವು ಕೂಡ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಸೊ ಈ ರೀತಿಯಾಗಿ ಇತ್ತು.
ಬೆಳಗ್ಗೆಯಿಂದ ಒಂಥರ ಅಂದರೆ ರೂಟೀನು ಇನ್ನು ಮಧ್ಯಾಹ್ನದ ಮೇಲೆ ಒಂಥರ ಶಾಪಿಂಗ್ ಮೂಡಲ್ಲಿ ಇದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಡೇ. ಇನ್ನು ನೆಕ್ಸ್ಟ್ ಡೇಯಿಂದ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಒಂದಷ್ಟು ಸೋಫಾ ಕವರ್ಸ್ ಎಲ್ಲ ತೊಗೊಂಬಂದಿದ್ದೆ. ಪಾಪುನ ಕರ್ಕೊಂಡು ಹೋಗಿದ್ನಲ್ಲ ನಾನು ಕ್ಯಾರಿ ಬ್ಯಾಗ್ನಲ್ಲಿ ಹಾಕ್ಕೊಂಡು, ಹಾಗಾಗಿ ನಾನು ವಿಡಿಯೋ ಏನೂ ಮಾಡ್ಕೊಳಕ್ಕಾಗಿರಲಿಲ್ಲ. ನಾನು ಈ ಒಂದು ಸೋಫಾ ಕವರ್ನ ತೊಗೊಂಡಿದ್ದೆ. ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 449 ರುಪೀಸ್ ಏನೋ ಅನಿಸುತ್ತೆ 3 ಸೀಟರಿಗೆ. ನನಗೆ ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು. ನಾನು 2 ಪೇರ್ ಅಂದರೆ 2 ಕಲರ್ನ ತೊಗೊಂಡಿದ್ದೆ ಸೋಫಾ ಕವರ್ನ. ಯಾವುದು ನಮ್ಮ ಮನೆ ಸೋಫಾಗೆ ಮ್ಯಾಚ್ ಆಗುತ್ತೆ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು 2 ಸೋಫಾ ಕವರ್ನ ತೊಗೊಂಬಂದಿದ್ದೆ. ಅದರೊಳಗೆ ಒಂದು ಬ್ರೌನ್ ಕಲರ್, ಇನ್ನು ಅದಾದಮೇಲೆ ಒಂದು ಸ್ವಲ್ಪ ಬೇಜ್ ಕಲರಲ್ಲಿ ತೊಗೊಂಡಿದ್ದೆ. ಸೊ ನನಗೆ ಬೇಜ್ ಕಲರ್ ತುಂಬ ಇಷ್ಟ ಆಯಿತು. ನಮ್ಮ ಸೋಫಾ ಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದನ್ನು ಇನ್ನೂ 2 ಸೆಟ್ ತೊಗೊಂಡೆ. ಇನ್ನು ಅದಾದಮೇಲೆ ಈ ಬ್ರೌನ್ ಕಲರ್ದು ಏನು ತೊಗೊಂಡಿದ್ದೆ ಅಲ್ವಾ, ಅದೊಂದು ಸ್ವಲ್ಪ ನಮ್ಮ ಹಾಲ್ನ ಡಲ್ಲಾಗಿ ಕಾಣೋ ಥರ ಮಾಡುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಹಾಗೆ ದೀಪ ಅವರು ಕೂಡ ನನ್ನ ಜೊತೆಗೆ ಬಂದರು. ಸೋಫಾ ಕವರ್ಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು. ಇನ್ನು ಅವರು ಕೂಡ ನಾನು ಮನೆಯಲ್ಲಿ ಯಾವ್ದು ತೊಗೊಂಡಿದ್ದೆ ಅಲ್ವಾ ಅದೇ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿದ್ದಿದ್ದು ಒಂದಷ್ಟು ಕಲೆಕ್ಷನ್ಸು ಬೇಡ, ಅದೇ ಬೆಸ್ಟಾಗಿದೆ, ನೀವು ತೊಗೊಂಡಿರೋದೇ ತುಂಬ ಚೆನ್ನಾಗಿದೆ, ಇನ್ನು ಸುಮ್ಮನೆ ಯಾಕೆ ಇಲ್ಲಿ ಮತ್ತೆ ಬೇರೆದನ್ನು ನೋಡ್ತೀರಾ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಸರಿ ಅಂತ ಅಂದ್ಬಿಟ್ಟು ನಾನು ಅದೇನು ತೊಗೊಂಡಿದ್ದೆ ಅದನ್ನು ರಿಟರ್ನ್ ಕೊಡೋಣ ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ದೆ. ಇನ್ನು ಅದನ್ನು ಬಿಟ್ಟರೆ ಈ ಒಂದು ಪ್ಲೇಟ್ನ ನೋಡಿದೆ, ಇದು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಒಂಥರ ಈ ಏನಂತಾರೆ ಅದನ್ನು ಬಿದಿರು ಪ್ಲೇಟ್ ಥರನೇ ಇದೆ, ಬಟ್ ಅದು ಬಂದುಬಿಟ್ಟು ಸೆರಾಮಿಕ್ದು, ತುಂಬಾ ಚೆನ್ನಾಗಿದೆ. ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದೇನು ರಿಟರ್ನ್ ಮಾಡಬೇಕು ಅಂತ ಇತ್ತಲ್ವ ಸೋಫಾ ಕವರ್, ಅದನ್ನು ರಿಟರ್ನ್ ಮಾಡಿ ಆಮೇಲೆ ಅಮೌಂಟ್ ತೊಗೊಂಡು ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಸ್ಯಾರಿ ಪರ್ಚೇಸಿಂಗಿಗೆ ಅಂತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾಯಿದೆ. ಸೊ ಇಲ್ಲೇ ನಿಯರ್ ಬೈ ಒಂದು ಶಾಪ್ ಇದೆ. ನಾನು ನನ್ನ ಸೀಮಂತಕ್ಕೆ ಕೂಡ ಅದೇ ಒಂದು ಶಾಪಲ್ಲಿ ಸ್ಯಾರಿನ ನೋಡಿದ್ದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ದೀಪ ಇಬ್ಬರು ಕೂಡ ಮಾತಾಡ್ಕೊಂಡ್ವಿ. ಅಪ್ಪುದು ಕೂಡ ಹೇಗೋ ಸ್ಕೂಲ್ ಮುಗ್ದಿತ್ತು, ಅವನು ಕೂಡ ಕರ್ಕೊಂಡು ಅದಾದಮೇಲೆ ನಾವು ಇವಾಗ ಪುಷ್ಪಕ್ ಟೆಕ್ಸ್ಟೈಲ್ಸ್ ಅಂತ ದಾಸರಳ್ಳಿನಲ್ಲಿ ಇದೆ ಆ ಒಂದು ಶಾಪಿಗೆ ಬಂದ್ವಿ. ಸೊ ಈ ಒಂದು ಶಾಪಲ್ಲೇ ನಾನು ನನ್ನ ಸೀಮಂತ ಸೀರೆನ ತೊಗೊಂಡಿದ್ದು. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ನಿಜ ತುಂಬ ಚೆನ್ನಾಗಿದೆ. ಚಿಕ್ಕಪೇಟೆಗೆ ಹೋಗಿ ತೊಗೊಳೋದಕ್ಕೆಲ್ಲ ಇವಾಗ ಆಗೋದಿಲ್ಲ. ಒಂದು ಸ್ವಲ್ಪ ಪಾಪುನ ನೋಡ್ಕೊಬೇಕು, ಪಾಪುನ ಬಿಟ್ಟು ಹೋಗೋದಕ್ಕೂ ಕೂಡ ಆಗಲ್ಲ. ನಾನು ಫೀಡಿಂಗ್ ಮಾಡಿಸ್ತಾ ಇರೋದ್ರಿಂದ ಇವಾಗ ನನಗೂ ಕೂಡ ಕಷ್ಟ, ಅವಳಿಗೂ ಕೂಡ ಕಷ್ಟ. ಸುಮ್ಮನೆ ಯಾಕೆ ಬೇಡ ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ನನಗೆ ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಅವ್ರು ಏನು ತೋರಿಸ್ತಾ ಇದ್ರು ಅಲ್ವಾ, ನನಗೆ ಎಲ್ಲ ಕೂಡ ನನ್ನ ಹತ್ರ ಇದೆಯಲ್ಲ, ಎಲ್ಲ ಕಲರ್ ಕಾಂಬಿನೇಷನ್ಸು ಇದೆ, ಯಾವುದನ್ನು ನೋಡಲಿ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಇಲ್ಲಿ ದೀಪನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೋಬೇಕು ಅಂತ ಇತ್ತಲ್ವ. ಸೊ ಹಾಗಾಗಿ ಇಬ್ಬರು ಕೂಡ ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಲರ್ ಕಾಂಬಿನೇಷನ್ ಏನಿದೆ, ಗ್ರೀನಿಗೆ ಒಂಥರ ಬೇಬಿ ಪಿಂಕ್ ಕಲರ್ನಲ್ಲಿ ಬಾರ್ಡರ್ ಬಂದಿರೋದು ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಹತ್ರ ಈ ಥರ ಕಲರ್ ಕಾಂಬಿನೇಷನ್ ಆಲ್ರೆಡಿ ಇದೆ. ಗ್ರೀನ್ ಅಂತ ಬರೀ ಗ್ರೀನೇ ಬರ್ತಾ ಇರುತ್ತೆ ನನ್ನ ಹತ್ರ. ಸೊ ಹಾಗಾಗಿ ಬೇಡ, ಈ ಸಲ ಗ್ರೀನ್ ಬೇಡ, ಆರೆಂಜ್ ಥೀಮಲ್ಲಿ ನೋಡೋಣ, ಆರೆಂಜ್ ಕಲರ್ ಕಾಂಬಿನೇಷನ್ಗೆ ಯಾವುದಿದ್ರೂ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆ್ಯಂಡ್ ನನಗೆ ಈ ಒಂದು ಸ್ಯಾರಿ ಸ್ವಲ್ಪ ಇಷ್ಟ ಆಯಿತು. ಅಂದರೆ ನೋಡೋಣ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು. ಆರೆಂಜಿಗೆ ಒಂಥರ ಬಾಟಲ್ ಗ್ರೀನ್ ಕಲರಲ್ಲಿ ಬಾರ್ಡರ್ ಬಂದಿತ್ತು. ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸ್ಯಾರಿ, ಇದು ಕೂಡ ನನಗೆ ಯುನೀಕ್ ಆಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೊಂದು ಸೈಡಲ್ಲಿ ಇಟ್ಕೊಂಡೆ. ಆಮೇಲೆ ದೀಪ ಬೇಡ, ಇದೇನಂತ ಗ್ರ್ಯಾಂಡಾಗಿ ಕಾಣಿಸ್ತಾ ಇಲ್ಲ, ಸುಮ್ಮನೆ ಯಾಕೆ ಬೇರೆ ನೋಡೋಣ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬೇರೆನ ನೋಡ್ತಾ ಇದ್ದೀನಿ. ಅವ್ರು ಒಂದೊಂದು ಸ್ಯಾರಿ ತೋರಿಸುವಾಗ್ಲೂ ಕೂಡ ನನಗೆ ಇದು ಇದೆಯಾ ನನ್ನ ಹತ್ರ, ಈ ಕಲರ್ ಕಾಂಬಿನೇಷನ್ ಇದೆಯಾ ಅಂತಲೇ ಯೋಚನೆ ಮಾಡ್ತಾಯಿದ್ದೆ ನಾನು. ಆ್ಯಂಡ್ ಈ ಒಂದು ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಂಥರ ಈ ಆರೆಂಜಿಗೆ ಏನು ಹೇಳ್ತಾರೆ, ಒಂಥರ ಡಾರ್ಕ್ ಬ್ರೌನ್ ಕಲರ್ ಬಾರ್ಡರ್ ಬರ್ತಿದೆ. ಸೊ ಆ ಒಂದು ಕಲರ್ ಬಂದ್ಬಿಟ್ಟು ನಮಗೆ ವಿಡಿಯೋನಲ್ಲಿ ಹೆಂಗೆ ಕಾಣಿಸ್ತಿದೆ ಅಂದರೆ ಈ ಆರೆಂಜಿಗೆ ಬ್ಲ್ಯಾಕ್ ಬಾರ್ಡರ್ ಇದೆ ಅನ್ನೋ ಥರ, ಬಟ್ ಅದು ಬ್ರೌನ್ ಬಾರ್ಡರ್, ಡಾರ್ಕ್ ಕಾಫಿ ಬ್ರೌನ್ ಬಾರ್ಡರು. ಸೊ ಈ ರೀತಿ ನನಗೆ ಈ 2 ಸ್ಯಾರಿ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಕೂಡ ನೋಡ್ತಾ ಇದ್ದೀರಲ್ಲ, ರಸ್ಟ್ ಆರೆಂಜಿಗೆ ಒಂಥರ ಬ್ರೌನ್ ಬಂದಿದೆಯಲ್ಲ ಬಾರ್ಡರ್, ಅದು ಕೂಡ ಅಷ್ಟೇ. ಈ 3 ಸ್ಯಾರಿನೂ ಕೂಡ ಇಟ್ಕೊಂಡ್ವಿ ನಾವು. ಸರಿ ನೋಡೋಣ ಓಪನ್ ಮಾಡಿಸಿ ಅಂತ ಅಂದ್ಬಿಟ್ಟು. ಅಲ್ಲಿ ಇನ್ನೊಬ್ಬರು ಕಸ್ಟಮರ್ ಕೂಡ ಬಂದಿದ್ದರು, ಅವ್ರನ್ನೂ ಅಟೆಂಡ್ ಮಾಡ್ತಾಯಿದ್ರು, ನಮ್ಮನ್ನು ಅಟೆಂಡ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಮೆಸ್ಸಿ ಆದಂಗೆ ಅನ್ನಿಸ್ತಾ ಇತ್ತು. ಸೊ ಪರವಾಗಿಲ್ಲ, ನಮ್ಮ ಯಾವ ಸ್ಯಾರಿ ನಮಗೆ ಇಷ್ಟ ಆಗುತ್ತೆ ನೋಡಿಕೊಂಡು ತೊಗೊಂಡು ಹೋಗೋಣ ಅನ್ನೋ ಥರನೇ ಇತ್ತು. ಆ್ಯಂಡ್ ಸಿರಿ ಆರಾಮಾಗಿದ್ಲು ಅವಳೇನೋ ಅಳೋದು ಆ ಥರದ್ದೆಲ್ಲ ಏನೂ ಮಾಡ್ತಿರ್ಲಿಲ್ಲ. ನನಗೆ ಈ ಥರ ಏನಾದರೂ ಶಾಪಿಂಗಿಗೆ ಹೋದಾಗ ಸಿರಿ ಆರಾಮಾಗಿದ್ಲು ಅಂತ ಅಂದರೆ ನಾನು ಆರಾಮಾಗಿ ಎಲ್ಲ ಕಲರ್ ಕಾಂಬಿನೇಷನ್ಸು ಕೂಡ ನೋಡ್ತೀನಿ. ಇನ್ನು ಸಿರಿ ಆರಾಮಾಗಿದ್ಲು ಅಲ್ವಾ, ಹಾಗಾಗಿ ಎಲ್ಲ ನೋಡ್ತಾ ಇದ್ದೆ. ಇನ್ನು ಈ ಒಂದು ಸ್ಯಾರಿ ಬಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ರಸ್ಟ್ ಆರೆಂಜಿಗೆ ಬ್ರೌನ್ ಕಲರ್ ಬಂದಿರೋದು. ಸೊ ತುಂಬ ಚೆನ್ನಾಗಿತ್ತು ಅದು.
ಸೊ ದೀಪ ಇಟ್ಕೊಂಡು ನೋಡ್ತಾ ಇದ್ದಾರೆ ಹೇಗೆ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು. ನನ್ನ ಹತ್ರ ಈ ಒಂದು ಕಲರ್ ಕಾಂಬಿನೇಷನ್ ಇರಲಿಲ್ಲ, ಅಂದರೆ ಆರೆಂಜಿಗೆ ಆರೆಂಜಿಗೆ ಬ್ರೌನ್ ಕಲರ್ ಕಾಂಬಿನೇಷನ್. ಸೊ ಹಾಗಾಗಿ ನೋಡ್ತಾ ಇದ್ದೆ. ಫಸ್ಟ್ ಇದನ್ನು ನೋಡಿದ್ದಾಯಿತು, ಓಪನ್ ಎಲ್ಲ ಮಾಡಿಸಿ ಕೂಡ ಕಂಪ್ಲೀಟಾಗಿ ನೋಡಿದ್ವಿ. ಈ ಒಂದು ಚೆಕ್ಸ್ ಪ್ಯಾಟರ್ನಲ್ಲಿ ಇನ್ನೊಂದು ಸಾರಿ ಏನಿದೆ ರೆಡ್ಡಿಗೆ ಕಾಫಿ ಬ್ರೌನ್ ಕಲರ್. ಸೊ ಇದು ದೀಪಂಗೆ ಇಷ್ಟ ಆಯಿತು. ಸೊ ಹಾಗಾಗಿ ಫಸ್ಟ್ ನಾವಿಬ್ಬರು ಏನು ಮಾತಾಡ್ಕೊಂಡ್ವಿ ಅಂತ ಅಂದರೆ ಆರೆಂಜ್ ವಿತ್ ಬ್ರೌನ್ ಏನಿದೆ ಅದನ್ನು ನಾನು ತೊಗೊತೀನಿ, ರೆಡ್ ವಿತ್ ಬ್ರೌನ್ ಏನಿದೆ ಅದು ದೀಪ ತೊಗೊಳ್ಳೋದು ಅಂತ ಮಾತಾಗಿತ್ತು. ಸೊ ಈ ಎರಡು ಕಲರ್ ನಮಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದನ್ನು ಓಪನ್ ಮಾಡಿಸಿ ಕೂಡ ನೋಡ್ತಾ ಇದ್ದೀವಿ. ಆ್ಯಂಡ್ ಸ್ಯಾರಿ ಓಪನ್ ಮಾಡಿದ್ಮೇಲೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಸೆಟಲ್ಡ್ ಕಲರ್ ಆಗಿ ಕಾಣುತ್ತೆ, ಜೊತೆಗೆ ರೆಡಿ ಆದಾಗ ಕೂಡ ಅಷ್ಟೇ ನಾವು ತುಂಬ ಬ್ರೈಟಾಗಿ ಕಾಣಿಸ್ತೀವಿ ಅಂತ ಅನ್ನಿಸ್ತು. ಸೊ ಇದು ಬಂದುಬಿಟ್ಟು ಸೆರಗು ಪಾಟ್ ಬರುತ್ತೆ ಆ್ಯಂಡ್ ಬ್ಲೌಸ್ ಬಂದುಬಿಟ್ಟು ಈ ಥರ ಇರುತ್ತೆ ಪ್ಲೇನು. ಆ್ಯಂಡ್ ಸ್ಯಾರಿ ಈ ರೀತಿಯಾಗಿದೆ, ರೆಡ್ಡಿಗೆ ಬ್ರೌನ್ ಕಾಂಬಿನೇಷನ್ ಬಂದಿರೋದ್ರಿಂದ ಅಂತೂ ತುಂಬಾ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ದೀಪ ನನಗೆ ತೊಗೊಳ್ಳಿ ಅಂತ ಹೇಳ್ತಿದ್ರು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ನೀವು ಫೇರ್ ಆಗಿರೋದ್ರಿಂದ ಈ ಕಲರ್ ಕಾಂಬಿನೇಷನ್ ನಿಮ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ನನ್ನ ಹತ್ರ ಆಲ್ರೆಡಿ ರೆಡ್ ಕಲರ್ ಇರೋದ್ರಿಂದ ಬೇಡ ಅನ್ನೋ ಥರನೇ ನನ್ನ ಮನಸ್ಸಲ್ಲಿ ನೋಡೋಣ ಬೇರೆ ಕಲರ್ ನೋಡೋಣ ಅಂತ. ಆ್ಯಂಡ್ ನೆಕ್ಸ್ಟು ಈ ಒಂದು ರಸ್ಟ್ ಆರೆಂಜಿಗೆ ಬ್ರೌನ್ ಕಲರ್ ಬ್ಲೌಸ್ ಬರ್ತಿದೆ. ಸೊ ಈ ಒಂದು ಕಲರ್ ಕಾಂಬಿನೇಷನ್ನ ನೋಡಿದ್ವಿ. ನನಗೆ ಇದು ನನ್ನ ಮುಖದ ಪಕ್ಕ ಇಟ್ಕೊಂಡಾಗ ಅಲ್ವ ಒಂದು ಸ್ವಲ್ಪ ಬ್ರೈಟಾಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ, ನಾನೇ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇದು ನೋಡೋಣ ಆಪ್ಷನಲ್ಲಿ ಇಟ್ಟಿರೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಆರೆಂಜಿಗೆ ಏನು ಬ್ರೌನ್ ಕಲರ್ ಬಾರ್ಡರ್ ಬರ್ತಾಯಿದೆ, ಇದಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮೇಲೆ ಅಂತ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು, ನೋಡ್ಬೋದು ನೀವೇ. ಸೊ ಈ ರೀತಿಯಾಗಿ ಬರ್ತಾಯಿದೆ ಆರೆಂಜಿಗೆ ಬ್ರೌನ್ ಕಲರ್ ಕಾಂಬಿನೇಷನು. ಇದನ್ನು ನಾನು ನನ್ನ ಸೀಮಂತದ ಟೈಮಲ್ಲಿ ತೊಗೊಳ್ಳೋಣ ಈ ಕಲರ್ ಕಾಂಬಿನೇಷನ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಯಾಕೋ ಆ ಟೈಮಲ್ಲಿ ನನಗೆ ಸಿಕ್ಕಲೇ ಇರಲಿಲ್ಲ. ಬಟ್ ಈ ಸತಿ ಸಿಕ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇದನ್ನು ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಸೈಡಲ್ಲಿ ಇಡ್ಸಿದ್ವಿ. ಇದಾದಮೇಲೆ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು ಅವ್ರು ನಮಗೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ದೀಪ ಇಟ್ಕೊಂಡು ನೋಡ್ತಿದ್ದಾರೆ ಅವ್ರಿಗೆ ಹೇಗೆ ಕಾಣುತ್ತೆ ಏನು ಅಂತ. ಆ್ಯಂಡ್ ಈ ಒಂದು ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಇದನ್ನು ದೀಪಂಗೆ ಹೇಳ್ತಾ ಇದ್ದೆ, ನೀವು ನೋಡಿ ಇಷ್ಟ ಆದರೆ ನೀವು ತೊಗೊಳ್ಳಿ ಅಂತ. ಯಾಕಂದರೆ ನಾನು ಈಗ ರೀಸೆಂಟಾಗಿ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ನೋಡಿ ಸುಪ್ರಿಯ ಅವ್ರ ಮನೆ ಗೃಹ ಪ್ರವೇಶಕ್ಕೆ. ಸೊ ನನ್ನ ಹತ್ರ ಆ ಥರ ಮಲ್ಟಿ ಕಲರಲ್ಲಿ ಇದೇ ಕಲರ್ ಕಾಂಬಿನೇಷನಲ್ಲೂ ಕೂಡ ಅದು ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಅದು ಬೇಡ, ನೀವೇನಾರು ತೊಗೊಳಂಗಿದ್ರೆ ನೋಡಿ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂದೆ. ಅವರು ಸರಿ ಅಂತ ಅದನ್ನು ಸೈಡಲ್ಲಿ ಸಪ್ರೇಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ರು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಪ್ರೈಸ್ ಹೈ ಇರೋದನ್ನು ತೋರಿಸ್ತಾ ಇದ್ದಾರೆ. ನನಗಿದ್ದಿದ್ದು ನನಗೆ ಇವಾಗ ಏನು ನಾನು ಸೀರೆ ತೊಗೊತೀನಿ, ಇದೇ ಸೀರೆ ನಾನು ನೆಕ್ಸ್ಟ್ ನನ್ನ ಮಗಳು ನಾಮಕರಣ ಮಾಡ್ತೀವಲ್ವ ಆವಾಗ ವೇರ್ ಮಾಡಬೇಕು. ಸೊ ಮತ್ತೆ ಆವಾಗ ನಾನು ಸ್ಯಾರಿ ಪರ್ಚೇಸಿಗೆ ಅಂತ ಹೋದರೆ ಸುಮ್ಮನೆ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇವಾಗಲೇ ನೋಡಿಕೊಂಡು ಚೆನ್ನಾಗಿರೋ ಸ್ಯಾರಿನ ತೊಗೊಳ್ಳೋಣ ಅನ್ನೋದು ನನ್ನ ತಲೆಯಲ್ಲಿತ್ತ. ಸೊ ಹಾಗಾಗಿ ಒಂದಾದ್ಮೇಲೆ ಒಂದು ಅಂತ ಕಲೆಕ್ಷನ್ಸ್ನ ನೋಡ್ತಾ ಇದ್ದೆ. ಸೊ ಇಷ್ಟೊತ್ತವರೆಗೂ ಏನೆಲ್ಲ ಸ್ಯಾರೀಸ್ ನೋಡಿದ್ವಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಯಾಕೋ ತುಂಬ ಮನಸ್ಸಲ್ಲಿತ್ತು ಇನ್ನೂ ಚೆನ್ನಾಗಿರೋದು ನೋಡಬೇಕು ಅಂತ. ಆ್ಯಂಡ್ ಫೈನಲಿ ಅಲ್ಲ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ ಸಿಕ್ತು ಅಂತ ಅಂದರೆ ನಂಗೆ ತುಂಬ ಇಷ್ಟ ಆಗೋಯಿತು. ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರೋ ಕಲೆಕ್ಷನ್ಸೇ ತೋರಿಸಿ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಆವಾಗ ಈ ಒಂದು ಸ್ಯಾರಿನ ತೆಗೆದ್ರು. ಇದಂತೂ ಎಷ್ಟು ಇಷ್ಟ ಆಗೋಯಿತು ನನಗೆ ಅಂತ ಅಂದರೆ ತುಂಬ ಇಷ್ಟ ಆಗೋಯಿತು. ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಹೇಳಿ. ಸೊ ಇವಾಗ ಅದರೊಳಗೇ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ಒಂಥರ ಟಿಶ್ಯೂ ಸಿಲ್ಕ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ಪ್ಯಾಟ್ರನಲ್ಲಿ ಒಂದಷ್ಟು ಕಲರ್ಸ್ನೆಲ್ಲ ತೋರಿಸ್ತಾ ಇದ್ದಾರೆ ಇವಾಗ. ನನಗೇನು ಅಂತಂದರೆ ಇಲ್ಲಿ ಫಸ್ಟ್ ಇಟ್ಟಿದ್ದಾರೆ ನೋಡಿ ಈ ಸೈಡಲ್ಲಿ ರೈಟ್ ಕಾರ್ನರಲ್ಲಿ. ಸೊ ಅಲ್ಲಿ ಬಂದುಬಿಟ್ಟು ಅದೊಂದು ಬ್ಲೂಗೆ ಒಂಥರ ಡಾರ್ಕ್ ಬ್ಲೂ ಕಲರ್ ಒಂದು ಕಾಂಬಿನೇಷನ್ ಇತ್ತು. ಸೊ ಅದು ನಾನು ನನ್ನ ತಂಗಿ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ. ಸೊ ಅದಕ್ಕೆ ಹೇಳ್ತಾ ಇದ್ದೆ ದೀಪಂಗೆ, ಎಷ್ಟೊಂದು ಜನ ಹೇಳ್ತಿದ್ರು ಯಾಕೆ ಈ ಥರ ತೊಗೊಂಡಿದ್ಯಾ, ಇದಕ್ಕಿಂತ ಬೆಟರಾಗಿ ತೊಗೋಬೋದಾಗಿತ್ತಲ್ವಾ ಅಂತ. ಬಟ್ ನಾನು ಮುಹೂರ್ತಕ್ಕೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ತಂಗಿ ಮದುವೆನಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಆ ಒಂದು ಕಲರ್ ಕಾಂಬಿನೇಷನ್.
ಸೊ ಕೆಲವೊಂದಷ್ಟು ಕಲರ್ಸ್ ಅಲ್ವಾ ನಾವು ನೋಡಿದಾಗ ನಮಗೆ ಚೆನ್ನಾಗಿ ಅನಿಸಲ್ಲ, ಬಟ್ ನಾವು ಅದನ್ನು ವೇರ್ ಮಾಡಿದಾಗ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇರ್ತೀವಿ. ಸೊ ನನಗೆ ಈ ಥರ ಅದರಲ್ಲಿ ಒಂದಷ್ಟು ಕಲರ್ಸ್ ನನ್ನ ಹತ್ರ ಯಾವ್ಯಾವುದಿದೆ ರೇಷ್ಮೆ ಸೀರೆ. ಸೊ ಅದರೊಳಗೆ ನನಗೆ ತುಂಬ ಇಷ್ಟ ಅಂತ ಅಂದರೆ ಈ ಒಂದು ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಏನು ತೋರಿಸ್ತಾ ಇದ್ದಾರೆ ಅಲ್ವಾ ಅವರು, ಕ್ರೀಮಿಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇರೋದು. ಇನ್ನು ನೆಕ್ಸ್ಟು ಈ ಒಂದು ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೋಡಿದಾಗ ಅದೇನೋ ನಂಗೆ ಗೊತ್ತಿಲ್ಲ, ಸ್ಟಾರ್ಟಿಂಗಲ್ಲಿ ಓಕೆ ಫೈನ್ ಇದು ಬಾಕ್ಸ್ ಓಪನ್ ಮಾಡಿಲ್ಲ ಅಲ್ವಾ, ಚೆನ್ನಾಗಿರ್ಬೋದು, ಓಪನ್ ಮಾಡಿಸಿ ನೋಡೋಣ ಅನ್ನೋದೇ ಇತ್ತು ನನಗೆ. ಸೊ ಈ ಒಂದು ಗೋಲ್ಡನಿಗೆ ಒಂಥರ ಡಾರ್ಕ್ ನೇರಳೆ ಕಲರು ಕೂಡ ಚೆನ್ನಾಗಿತ್ತು, ಅದನ್ನು ಕೂಡ ನೋಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಈ 2 ಸ್ಯಾರಿ ಏನಿದೆ ಅಲ್ವಾ, ಇದನ್ನು ನಾನು ನೋಡಬೇಕು ಅನ್ನೋದು ಇತ್ತು ನನ್ನ ತಲೆಯಲ್ಲಿ. ಆ್ಯಂಡ್ ನಿಜ ಹೇಳ್ತೀನಿ, ನನಗೆ ನನ್ನ ಮೇಲೆ ಇದು ಚೆನ್ನಾಗಿ ಕಾಣಿಸುತ್ತೋ ಏನೋ ಅನ್ನೋದು ನಾನು ಆಲ್ರೆಡಿ ಇಮ್ಯಾಜಿನೇಷನಲ್ಲಿ ಹೋಗ್ಬಿಟ್ಟಿರ್ತೀನಿ ಯಾವುದೇ ಸೀರೆನಲ್ಲಿ ನೋಡುವಾಗ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೀಗೆ ಇರ್ತಾರೆ ಅಲ್ವಾ, ನನ್ನ ಥರನೇ. ಅಂದರೆ ನಾವು ಆಲ್ರೆಡಿ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿರ್ತೀವಿ, ಇದು ನಮ್ಮ ಮೇಲೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋ ಥರ. ಸೊ ಈ ರೀತಿ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಇವಾಗ ಏನು ತೋರಿಸ್ತಾ ಇದ್ದಾರೆ, ಇದೆಲ್ಲ ಬಂದುಬಿಟ್ಟು ಅರೌಂಡ್ 4500 ರೇಂಜಲ್ಲಿ. ಆ್ಯಂಡ್ ನಿಜ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ನಿಜ ತುಂಬ ಚೆನ್ನಾಗಿದೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ನಾನು ಫಸ್ಟ್ ಟೈಮ್ ಈ ಒಂದು ಶಾಪಿಗೆ ಬಂದಿದ್ದೇನೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿಕೊಂಡು. ಸೊ ಇಲ್ಲಿಗೆ ಬಂದ ಮೇಲೆ ನನಗೆ ಅದು ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲನೂ. ಸೊ ಹಾಗಾಗಿ ನಾನು ದೀಪಂಗೆ ಹೇಳ್ತಿದ್ದೆ, ಅಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ, ನಾನು ಅಲ್ಲಿ ಸೀಮಂತಕ್ಕೆ ತೊಗೊಂಡಿದ್ದೆ. ಎಷ್ಟು ಚೆನ್ನಾಗಿ ಸ್ಯಾರಿ ಡ್ರೇಪ್ ಮಾಡಿದೆ ಅಂತಂದರೆ ಒಂಚೂರು ಕೂಡ ಕಷ್ಟ ಆಗಲಿಲ್ಲ, ತುಂಬ ಈಸಿಯಾಗಿಯೇ ಸ್ಯಾರಿ ಡ್ರೇಪ್ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸರಿ ಅಲ್ಲೇ ಹೋಗೋಣ, ನಾನು ಕೂಡ ಸುಮಾರು ಸೀರೆ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ದೀಪ ಹೇಳಿದ್ರಲ್ಲ, ಸರಿ ಅಂತ ಇಲ್ಲಿಗೆ ಬಂದ್ವಿ. ಸೊ ಇವಾಗ ಸ್ಯಾರೀಸ್ನೆಲ್ಲ ನೋಡ್ತಾ ಇದ್ದೀವಿ. ಚಿಕ್ಕಪೇಟೆಗೆ ಹೋಗೋದಕ್ಕಿಂತ ಇಲ್ಲೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಒಂದಷ್ಟು ನಮಗೆ ನಮ್ಮ ಬಜೆಟಲ್ಲೇ ಸಿಕ್ಕಿದ್ರೆ ತೊಗೊಳ್ಳೋಣ ಅನ್ನೋದು ಅಷ್ಟೇ. ಇನ್ನು ಗೋಲ್ಡನ್ ಥೀಮಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆ್ಯಂಡ್ ಈ ಒಂದು ಸ್ಯಾರಿ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ಬೇಬಿ ಪಿಂಕ್ಗೆ ರೆಡ್ ಬಾರ್ಡರ್ ಬರ್ತಾಯಿದೆ ಈ ಒಂದು ಸ್ಯಾರಿ. ಸೊ ಇದನ್ನು ಇವಾಗ ಓಪನ್ ಮಾಡಿಸ್ತಾ ಇದ್ದೀನಿ. ಬಟ್ ಇದು ಓಪನ್ ಮಾಡಿದ್ಮೇಲೆ ಅಲ್ವಾ, ನನಗೇನೋ ಗೊತ್ತಿಲ್ಲ, ಇಷ್ಟನೇ ಆಗಲಿಲ್ಲ, ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಆಮೇಲೆ ಸೈಡಲ್ಲಿ ಇಡಿಸ್ದೆ, ಇಲ್ಲ ನನಗೆ ಇದು ಇಷ್ಟ ಆಗಲಿಲ್ಲ ಅಂತ ಹೇಳಿ. ಆ್ಯಂಡ್ ಇವಾಗ ಏನು ತೋರಿಸ್ತಾ ಇದ್ದಾರೆ, ಈ ಬಾಟಲ್ ಗ್ರೀನ್ ಕಲರಿಗೆ ಪಿಂಕ್ ಕಲರ್ ಬಾರ್ಡರ್ ಇರೋವಂತಹ ಸ್ಯಾರಿ. ಸೊ ಇದು ಕೂಡ ಅಷ್ಟೇ ನನ್ನ ಹತ್ರ ಕಲರ್ ಕಾಂಬಿನೇಷನ್ ಇದೆ. ನನಗೇನು ಇದು ಬೇಕು ಅನ್ನೋ ಥರ ಇರಲಿಲ್ಲ, ಬಟ್ ಇದನ್ನು ದೀಪ ಓಪನ್ ಮಾಡಿಸ್ತಾಯಿದ್ರು. ಈಗ ಈ ಕಲರ್ ಕಾಂಬಿನೇಷನ್ ಅವರಿಗೆ ತುಂಬ ಇಷ್ಟ ಆಯ್ತಂತೆ, ಹಾಗಾಗಿ ಇದನ್ನು ದೀಪ ಅವರು ಓಪನ್ ಮಾಡಿಸಿದ್ರು. ಆ್ಯಂಡ್ ನಿಜ ತುಂಬ ಚೆನ್ನಾಗಿತ್ತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ನನಗೆ ಈ ಒಂದು ಗೋಲ್ಡನ್ ಸ್ಯಾರಿ ಓಪನ್ ಮಾಡಿಸ್ಬೇಕು ಅನ್ನೋದು ತುಂಬ ಇಷ್ಟ ಆಯಿತು. ನೋಡೋಣ ಯಾವ ರೀತಿ ಇರುತ್ತೆ, ನನ್ನ ಮೇಲೆ ಚೆನ್ನಾಗಿ ಕಾಣಿಸಿದ್ರೆ ಇದನ್ನೇ ತೊಗೊಳ್ಳೋಣ ಅನ್ನೋದೊಂದಿತ್ತು ನನ್ನ ತಲೆಯಲ್ಲಿ. ಸೊ ಈ ಒಂದು ಸ್ಯಾರಿ ಓಪನ್ ಮಾಡುವಾಗ ಅಲ್ವಾ ನಂಗೆ ತುಂಬಾ ಇಷ್ಟ ಆಯಿತು. ಅದೇನೋ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದು ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಹೋಪ್ ಕೂಡ ಇತ್ತು. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ಈ ಪಲ್ಲು ಪಾರ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದರೆ ಇದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಹೇಗಿದೆ ನೋಡಿ, ಬ್ಲೌಸ್ ಎಲ್ಲ ಬಂದ್ಬಿಟ್ಟು ಒಂದು ಸ್ವಲ್ಪ ಈ ರೀತಿಯಾಗಿ ಬರ್ತಾಯಿದೆ. ಆ್ಯಂಡ್ ನನಗೆ ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಈ ಥರ ಪ್ಯಾಟರ್ನಲ್ಲಿ ಬ್ಲೌಸ್ ಬರ್ತಾ ಇರೋ ಅಂಥದ್ದು. ಆ್ಯಂಡ್ ವರ್ಕ್ ಮಾಡಿಸಿದ್ರೆಲ್ಲ ತುಂಬ ಹೈಲೈಟ್ ಆಗೇ ಕಾಣಿಸುತ್ತೆ ಅಂತ ಅನ್ನಿಸ್ತು. ಇವಾಗ ನನಗೆ ಇದೊಂದು ಸ್ಯಾರಿ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಇದೆಯಾ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಯಾಕಂತಂದರೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ನೈಟ್ ಗಣೇಶ ಹೋಮಕ್ಕೆ ಸಿಮಿಲರ್ ಕಲರೇ ಹಾಕ್ಕೊಂಡಿದ್ದೆ ಅಂತ ಅಂದ್ಕೊಳ್ತೀನಿ. ಸಿಮಿಲರ್ ಅಂದರೆ ಅದೊಂಥರ ಹೇಗೆ ಹೇಳ್ತಾರೆ, ಆರೆಂಜಿಶ್ ಕ್ರೀಮ್ ಥರ ಇತ್ತು ಅದು. ಅಂದರೆ ಜಾಸ್ತಿ ಆರೆಂಜ್ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಲೈಟ್ ಕ್ರೀಮ್ ಕಲರ್ ಅಂತಲೂ ಹೇಳೋಕ್ಕಾಗಲ್ಲ, ಆ ಥರ ಆರೆಂಜಿಶ್ ಕ್ರೀಮ್ ಕಲರಲ್ಲಿ ಇತ್ತು. ಸೊ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೆ ನಾನು, ಏನು ಮಾಡಲಿ, ತೊಗೊಳ್ಳ ಬೇಡವಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನು ಫೈನಲ್ ಮಾಡೋದಕ್ಕೂ ಮುಂಚೆ ನೋಡೋಣ ಅಂತ ಇತ್ತು. ಸೊ ಕಂಪ್ಲೀಟ್ ಸ್ಯಾರಿ ಮಾತ್ರ ನಿಜ ತುಂಬಾ ಚೆನ್ನಾಗಿದೆ. ಆ ಕಲರ್ ಪ್ಯಾಟ್ರನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಒಂದು ಸ್ಯಾರಿ, ಸೊ ಇದು ಕೂಡ ಯಾಕೋ ನೋಡೋಣ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ಕೂಡ ಓಪನ್ ಮಾಡಿಸ್ತಾ ಇದ್ದೀನಿ. ಸೊ ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ, ಆ್ಯಂಡ್ ಈ ಥರ ಪ್ಯಾಟ್ರನಲ್ಲಿ ಕೂಡ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಇದನ್ನು ತೆಗೆಸ್ತಾ ಇದ್ದೀನಿ. ಯಾವ ರೀತಿ ಇದೆ ಏನು ಅಂತ ತಿಳಿಸಿ, ಓಕೆನಾ. ಆ್ಯಂಡ್ ನನಗೆ ಈ ಒಂದು ಬ್ಲೌಸೇನೆ ಯಾಕೆ ಈ ಥರ ಬರ್ತಿದೆ, ಪ್ಲೇನಾಗಿ ಬಂದಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ನಿಸ್ತು. ಸೊ ಫೈನಲಿ ಒಂದು ಸ್ಯಾರಿನ ತೊಗೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾವ ಸ್ಯಾರಿ ತೊಗೊಂಡಿದ್ದೀವಿ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಗೆಸ್ ಮಾಡಿ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ಸ್ಯಾರಿ ತೊಗೊಂಡ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಸಂಜೆ ಹಾಗೆ ನಾನು ದೀಪ ಇಬ್ಬರು ಕೂಡ ಸ್ವಲ್ಪ ಹೊತ್ತು ವಾಕಿಂಗ್ಗೆ ಹೋಗಿದ್ವಿ. ಅದಾದಮೇಲೆ ದೀಪ ಅವ್ರ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿದ್ರು. ಅವರು ನನ್ನ ವೀಡಿಯೋ ಎಲ್ಲ ನೋಡ್ತಾರಂತೆ. ತುಂಬ ಖುಷಿ ಆಯಿತು ಕೇಳಿ. ಥ್ಯಾಂಕ್
ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರಾದರೂ ಸ್ಟಾರ್ಟಿಂಗಲ್ಲಿ ಬಂದು ಮಾತಾಡಿಸಿದಾಗ ಅಲ್ಲೋ ಒಂಥರ ಏನೋ ಗೊತ್ತಿಲ್ಲ ಒಂಥರ ಸಂಕೋಚಕ್ಕೋ ಏನೂ ಮಾತೇ ಬರೋದಿಲ್ಲ. ಆಮೇಲೆ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆಲ್ಲ ಮಾತಾಡಿಕೊಂಡು ನಾನು ಮನೆಗೆ ಹೊರಟೆ. ಆ್ಯಂಡ್ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.